ಶ್ರೀಮದ್ ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತುಮುಲೋಭವತ್. ಇದು ಭಗವದ್ಗೀತೆಯ 13ನೇ ಶ್ಲೋಕವಾಗಿದೆ. ಹಿಂದಿನ ಶ್ಲೋಕದಲ್ಲಿ ಪಿತಾಮಹ ಭೀಷ್ಮರು ಶಂಖನಾದ ಮಾಡಿದ ನಂತರ ಕೌರವ ಸೇನೆಯ ಉಳಿದ ಯೋಧರು ಹೇಗೆ ಪ್ರತಿಕ್ರಿಯಿಸಿದರು ಎಂಬುದನ್ನು ಸಂಜಯನು ವಿವರಿಸುತ್ತಿದ್ದಾನೆ. ಈ ಶ್ಲೋಕದ ಅರ್ಥ ಹೀಗಿದೆ: ತತಃ ಆನಂತರ, ಶಂಖಾಶ್ಚ ಭೇರ್ಯಶ್ಚ ಶಂಖಗಳು ಮತ್ತು ನಗಾರಿಗಳು, ಪಣವ ಆನಕ ಗೋಮುಖಾಃ ಪಣವಗಳು ಒಂದು ಬಗೆಯ ನಗಾರಿ, ಆನಕಗಳು ದೊಡ್ಡ ನಗಾರಿಗಳು ಮತ್ತು ಗೋಮುಖಗಳು ಒಂದು ಬಗೆಯ ಕಹಳೆ ಅಥವಾ ತುತ್ತೂರಿ. ಸಹಸಾ ಏವ ಅಭ್ಯಹನ್ಯಂತ ಏಕಕಾಲದಲ್ಲಿ ಅಥವಾ ಒಂದೇ ಬಾರಿಗೆ ನುಡಿಸಲ್ಪಟ್ಟವು. ಸಶಬ್ದಸ್ತುಮುಲೋಭವತ್ ಆ ಶಬ್ದವು ತುಂಬಾ ಜೋರಾಗಿ ಭಯಾನಕವಾಗಿತ್ತು. ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ, ಆನಂತರ ಶಂಖಗಳು, ನಗಾರಿಗಳು, ಪಣವಗಳು, ಆನಕಗಳು ಮತ್ತು ಗೋಮುಖಗಳು ಏಕಕಾಲದಲ್ಲಿ ನುಡಿಸಲ್ಪಟ್ಟವು. ಆ ಶಬ್ದವು ಅತ್ಯಂತ ಭಯಾನಕವಾಗಿತ್ತು. ಹಿಂದಿನ ಶ್ಲೋಕದಲ್ಲಿ ದುರ್ಯೋಧನನಿಗೆ ಧೈರ್ಯ ತುಂಬಲು ಪಿತಾಮಹ ಭೀಷ್ಮರು ತಮ್ಮ ಶಂಖವನ್ನು ಊದಿದರು. ಭೀಷ್ಮರ ಈ ಕಾರ್ಯವು ಇಡೀ ಕೌರವ ಸೇನೆಗೆ ಯುದ್ಧದ ಆರಂಭದ ಸೂಚನೆಯಾಗಿತ್ತು. ಆ ಶಂಖನಾದಕ್ಕೆ ಪ್ರತಿಕ್ರಿಯೆಯಾಗಿ ಕೌರವ ಸೇನೆಯಲ್ಲಿದ್ದ ಇತರ ಯೋಧರೂ ಕೂಡ ತಮ್ಮ ಶಂಖ ಮತ್ತು ಇತರ ವಾದ್ಯಗಳನ್ನು ಏಕಕಾಲದಲ್ಲಿ ಊದಿದರು ಹಾಗೂ ಬಾರಿಸಿದರು. ಆ ಸಂದರ್ಭದಲ್ಲಿ ಉಂಟಾದ ಶಬ್ದವು ಕೇವಲ ಒಂದು ಶಬ್ದವಾಗಿರದೆ ಯುದ್ಧದ ಪ್ರಾರಂಭವನ್ನು ಸೂಚಿಸುವ ಭಯಂಕರ ಪ್ರತಿಧ್ವನಿಯಾಗಿತ್ತು. ಇದು ಕೌರವ ಸೇನೆಯ ಸಿದ್ಧತೆ ಮತ್ತು ಅವರ ಯುದ್ಧೋತ್ಸಾಹವನ್ನು ಪ್ರದರ್ಶಿಸುತ್ತದೆ. ಈ ಶ್ಲೋಕವು ಯುದ್ಧದ ಆರಂಭದ ವಾತಾವರಣವು ಎಷ್ಟು ತೀವ್ರವಾಗಿತ್ತು ಎಂಬುದನ್ನು ತಿಳಿಸುತ್ತದೆ.